ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರವೆಯಿಂದ ಬೋಂಡ ಮಾಡೋಣ. ತುಂಬ ಚೆನ್ನಾಗಿರ್ತೈತೆ. ಮಳೆ ಬರ್ತಿದೆ, ಬಿಸಿ ಬಿಸಿಯಾಗೆ ರವೆ ಬೋಂಡ ಮಾಡ್ಕೊಂಡು ತಿನ್ನೋಣ. ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಈಗ ಒಂದು ಬಟ್ಲು ತಗೊಂಡು ಅದಕ್ಕೆ ನಾನು ಒಂದು ಬಟ್ಲು ರವೆ ಹಾಕ್ಕೊತೀನಿ. ಅದೇ ಬಟ್ಲೊಳಗೆ 1/4 ಬಟ್ಲಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊತೀನಿ. ಅದೇ ಬಟ್ಲೊಳಗೆ ಅರ್ಧ ಬಟ್ಲಷ್ಟು ನಾನು ಗಟ್ಟಿ ಮೊಸರು ಹಾಕ್ಕೊತೀನಿ. ಹುಳಿ ಇರಬಾರ್ದು. ಹಾಕ್ಕೊಂಡು ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗಲೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಇಲ್ಲದಂಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತೈತೆ. ಇನ್ನೊಂದು ಚೂರು ನೀರು ಹಾಕ್ಕೊತೀನಿ. ರವೆ ಹೀರ್ಕೊತೈತೆ. ನೋಡಿಕೊಂಡು ನಿಮ್ಗೆ ಯಾವ ಅದಕ್ಕೆ ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ರಿ. ಯಾವುದ್ರೊಳಗೆ ರವೆ ಹಾಕಿದ್ನಲ್ಲ ಅದೇ ಬಟ್ಲೊಳಗೆ ನಾನು 3/4 ಬಟ್ಲಷ್ಟು ನೀರು ಹಾಕಿದ್ನಿ. ಸಾಕು. ಇದನ್ನ ಕ್ಲೋಸ್ ಮಾಡಿ ಇಡೋಣ ಒಂದು 10 ನಿಮಿಷ. ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತೀನಿ. ನಾನು ಕರೆದಿದ್ದ ಎಣ್ಣೆಗಳೇ ಇರ್ತೈತೆ, ಅದೇ ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಮೀಡಿಯಮ್ ಉರಿಯೊಳಗೆ ಇಡೋಣ. ಅದು ಕಾಯ್ತಾ ಇರಲಿ. ನೋಡಿ 10 ನಿಮಿಷ ಆಗಿದೆ. ಒಂದು ಸತಿ ಕಲಿಸ್ಕೊಂಬಿಡೋಣ. ತೀರಾ ಗಟ್ಟಿಯಾಗಿದೆ. ಸ್ವಲ್ಪ ಆಮೇಲೆ ನೀರು ಹಾಕ್ಕೊಳ್ಳೋಣ. ಒಂದು 2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಬಿಡೋಣ. ಇದಕ್ಕೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಒಂದು ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಇಟ್ಟಿದ್ನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಟಿದ್ನಿ, ಅದು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಡೋಣ. ಒಂದು ಚುಟ್ಕೆ, ಒಂದು 1/4 ಸ್ಪೂನಷ್ಟು, ಚಿಕ್ಕ ಸ್ಪೂನೊಳಗೆ ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾ, ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಚೆನ್ನಾಗಿ ಕೈಯೊಳಗೆ ಮಿಕ್ಸ್ ಮಾಡ್ಕೊತೀನಿ. ಮನೆ ಒಳಗಡೆ ಇರೋ ಪದಾರ್ಥಗಳಿಂದ ಮಕ್ಕಳಿಗೆ ಹೆಲ್ತಿ ಫುಡ್ಗಳು ಮಾಡಿಕೊಡ್ಬೋದು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಬಿಡೋಣ. ಜೀರಿಗೆ ಎಲ್ಲದರೊಳಗೂ ಬಳಸಿ, ಒಳ್ಳೆಯದು ಮಕ್ಕಳಿಗೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಹತ್ರ ಹೋಗೋಣ. ಈ ಸೈಜೊಳಗೆ ಉಂಡೆ ಬಿಟ್ಟರೆ ಸಾಕು. ಎಣ್ಣೆ ಬಿಸಿಯಾಗಿದೆ ನೋಡೋಣ. ಇನ್ನೂ ಆಗಿಲ್ಲ. ಈಗ ಲೈಟಾಗಿ ಬಿಸಿಯಾಗಿದೆ. ಈಗ ಸಣ್ಣ ಸಣ್ಣ ಉಂಡೆ ಬಿಟ್ಕೊಳ್ಳೋಣ. ತಕ್ಷಣ ತಿರುಗಿಸ್ಬಾರ್ದು, ಅದೇ ಮೇಲೆ ಬರ್ತೈತೆ. ಈಗ ತಿರುಗಿಸೋಣ. ನೋಡಿ ಈ ಥರ. ಈಗ ಮಧ್ಯಮ ಉರಿಯೊಳಗೆ ಇಟ್ಕೊಂಡು ತಿರುಗಿಸ್ಕೊಂಡು ಹೋಗೋಣ. ಒಂದು ಸೆಕೆಂಡ್ ಬಿಟ್ಟು ಹಿಂಗೆ ತಿರ್ಸ್ಕೊತಾ ಇರೋಣ. ನೋಡಿ ಕಲರ್ ಚೇಂಜ್ ಆಗ್ತಿದೆ. ಇನ್ನೊಂದು ಚೂರು ಆಗಬೇಕು. ನೋಡಿ ಈ ಕಲರ್ ಬಂದರೆ ಸಾಕು. ಫಾಸ್ಟಾಗಿ ಇಡಬೇಡಿ, ಇಲ್ಲಾಂದರೆ ಹೊರಗಡೆ ಬೇಯ್ತೈತೆ, ಹೊರಗಡೆ ಬೆಂದಿರಲ್ಲ. ನೋಡಿದ್ರಲ್ಲ ರವೆಯಿಂದ ಬೋಂಡ ಯಾವ ರೀತಿ ಮಾಡೋದು ಅಂತೇಳಿ. ಇಲ್ಲಿ ನೋಡಿ ಎಷ್ಟು ಥರ ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.